ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾವು ಚಿಕ್ಕಮಗಳೂರು ಟ್ರಿಪ್ಪಲ್ಲಿ ಡೇ 1 ನೋಡಿದ್ವಿ ಅಲ್ವಾ. ಈ ವಿಡಿಯೋದಲ್ಲಿ ನಾವು ಡೇ 2 ಅಲ್ಲಿ ನೋಡುವ ಪ್ಲೇಸಸ್ ಯಾವ್ದ್ಯಾವುದು ಅಂತ ನೋಡೋಣ. ನೀವು ಡೇ 1 ನೋಡಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ನಾವು ಡೇ 2 ಸ್ಟಾರ್ಟ್ ಮಾಡೋಣ. ನಾವು ಡೇ 1 ಬೇಲೂರಲ್ಲಿ ಸ್ಟೇ ಮಾಡಿದ್ವಿ ಅಲ್ವಾ. ಬೆಳಗ್ಗೆ ಆದಷ್ಟು ಬೇಗ ಫ್ರೆಶ್ ಆಗಿ ರೂಮ್ನ ಚೆಕ್ಔಟ್ ಮಾಡಿಕೊಂಡು ನೆಕ್ಸ್ಟ್ ಡೇನ ಡೇ 2 ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀವಿ. ಬೇಲೂರಿಂದ ಸುಮಾರು 2.5 ಕಿಲೋಮೀಟರ್ಸಲ್ಲಿರುವ ಯಾಗಂಚಿ ಡ್ಯಾಮ್ನ ನಾವು ಡೇ 1 ನೋಡ್ಕೋಬೇಕಿತ್ತು. ಆದರೆ ನಾವು ಡೇ 1 ನೋಡೋಕ್ಕೆ ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ನಾವು ಡೇ 2 ನೋಡೋಕ್ಕೆ ಹೊರಟಿದ್ದೀವಿ. ನಿಮಗೇನಾದರೂ ಡೇ 1 ಟೈಮ್ ಇತ್ತು, ನಿಮ್ಗಿನ್ನೂ ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಬಹುದು ಅಂತ ಅಂದರೆ ಯಾಗಂಚಿ ಡ್ಯಾಮ್ಗೆ ನೀವು ಈವ್ನಿಂಗು ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಈ ಡ್ಯಾಮ್ಗೆ ಹೋಗೋದಕ್ಕೆ ಬೇಲೂರು ಹತ್ರದಿಂದ ನಿಮಗೆ ಆಟೋ ಫೆಸಿಲಿಟೀಸ್ ಇರುತ್ತೆ. ಆಟೋದಲ್ಲಿ 100 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಈ ಡ್ಯಾಮ್ಗೆ ಹೋಗೋ ರೋಡ್ ಸಹ ತುಂಬಾ ಚೆನ್ನಾಗಿರುತ್ತೆ. ಈ ಡ್ಯಾಮ್ಗೆ ಹೋಗೋದಕ್ಕೆ ಯಾವುದೇ ಎಂಟ್ರಿ ಫೀ ಇರೋದಿಲ್ಲ. ಈ ಡ್ಯಾಮ್ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಓಪನ್ ಇರುತ್ತೆ. ಈ ಡ್ಯಾಮ್ ಹತ್ರಗೆ ರೈನಿ ಸೀಸನ್ನಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಡ್ಯಾಮ್ ಹತ್ರ ವಾಟರ್ ಆ್ಯಕ್ಟಿವಿಟೀಸ್ ಸಹ ಇದೆ. ನೀವು ಡ್ಯಾಮ್ನ ನೋಡಿಕೊಂಡು ಅಲ್ಲಿ ಸಹ ಟೈಮ್ನ ಸ್ಪೆಂಡ್ ಮಾಡಬಹುದು. ಈವ್ನಿಂಗು ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಡೇ 1 ಎಲ್ಲ ಪ್ಲೇಸಸ್ನು ಆದಷ್ಟು 4 o'clock ಅಷ್ಟರಲ್ಲಿ ನೋಡಿಕೊಂಡು ಈ ಪ್ಲೇಸ್ ಹತ್ರ ರೀಚ್ ಆಗಿದ್ದೀರಾ ಅಂತ ಅಂದರೆ ನಿಮಗೆ ಇಲ್ಲಿ ಡ್ಯಾಮು ಮತ್ತು ಇಲ್ಲಿ ನೀರ ಹತ್ರ ಇರುವ ಆ್ಯಕ್ಟಿವಿಟೀಸ್ನ ಎಲ್ಲದನ್ನು ಆಡೋದಕ್ಕೆ ನಿಮಗೆ 2 hours ಸಾಕಾಗುತ್ತೆ. ನೀವು ಓನ್ ವೆಹಿಕಲ್ ಏನಾದರೂ ಈ ಚಿಕ್ಕಮಗಳೂರು ಟ್ರಿಪ್ಗೆ ಹೋಗ್ತಿದ್ದೀರಾ ಅಂತ ಅಂದರೆ ನೀವು ಈ ಯಾಗಂಚಿ ಡ್ಯಾಮ್ನ ನೋಡಿಕೊಂಡು ನೀವು ಮುಂದೆ ಹೋದರೆ ಇದೇ ರೋಡಲ್ಲಿ ಚಿಕ್ಕಮಗಳೂರಿಗೆ ರೀಚ್ ಆಗ್ತೀರಾ. ಡೇ 2 ನೀವು ಬೆಳಗ್ಗೆ ಆದಷ್ಟು ಬೇಗ ಒಂದು 7:30 ಅಷ್ಟರಲ್ಲಿ ನೀವು ಬೇಲೂರಿಂದ ಚಿಕ್ಕಮಗಳೂರಿಗೆ 1 hour ಜರ್ನಿ ಇರುತ್ತೆ. ಆದಷ್ಟು ಬೇಗ ಬಸ್ನ ಹತ್ಕೊಂಡು ನೀವು ಹೋಗಬೇಕಾಗಿರುತ್ತೆ. ಬಸ್ಸಲ್ಲಿ 35 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಬೇಲೂರಿಂದ ಚಿಕ್ಕಮಗಳೂರಿಗೆ ಹೋಗಬೇಕಾದ್ರೆ ಸುಮಾರು 18 ಕಿಲೋಮೀಟರಲ್ಲಿ ನಮಗೆ ಮರ್ಲೆ ಅನ್ನೋ ಗ್ರಾಮ ಸಿಗುತ್ತೆ. ಈ ದೇವಾಲಯವು ಚಿಕ್ಕಮಗಳೂರು ಮತ್ತು ಬೇಲೂರು ನಡುವೆ ಇರುವ ಕರ್ನಾಟಕದ ಕಡಿಮೆ ಪ್ರಸಿದ್ಧವಾದ ಹೊಯ್ಸಳರು ನಿರ್ಮಿಸಿದಂತಹ ದೇವಾಲಯವು ಇದಾಗಿದೆ. ಈ ಮರಳೆಯಲ್ಲಿ ಅವಳಿ ಕೇಶವ ಮತ್ತು ಸಿದ್ದೇಶ್ವರ ದೇವಾಲಯವನ್ನು ನಾವು ನೋಡ್ತೀವಿ. ಈ ದೇವಾಲಯವು ಕ್ರಿಸ್ತಶಕ 1150 ಸುಮಾರಿಗೆ ನಿರ್ಮಿಸಲಾಗಿದೆ. ಈ ದೇವಾಲಯವು ಏಕಕೂಟ ಶೈಲಿಯನ್ನು ಪ್ರತಿನಿಧಿಸುತ್ತದೆ. ನೀವು ಬಸ್ಸಲ್ಲಿ ಹೋಗ್ತಾ ಇದ್ರೆ ಅಂದರೆ ಈ ಪ್ಲೇಸ್ಗೆ ಹೋಗ್ಬಿಟ್ಟು ಮತ್ತೆ ಚಿಕ್ಕಮಗಳೂರಿಗೆ ಹೋಗೋದಕ್ಕೆ ನಿಮಗೆ ರಿಸ್ಕ್ ಆಗುತ್ತೆ. ಅದೇ ನೀವೇನಾದರೂ ಓನ್ ವೆಹಿಕಲಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಂದರೆ ಈ ಪ್ಲೇಸ್ಗೆ ಹೋಗೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ಈ ಮರ್ಲೆಯಿಂದ ಚಿಕ್ಕಮಗಳೂರಿಗೆ 12 ಕಿಲೋಮೀಟರ್ ಇರುತ್ತೆ. ನೀವು ಚಿಕ್ಕಮಗಳೂರಿಗೆ ರೀಚ್ ಆದಮೇಲೆ ನೀವು ನೋಡಬೇಕಾಗಿರುವಂತಹ ಪ್ಲೇಸಸ್ ಯಾವ್ದ್ಯಾವುದು ಅಂತ ಅಂದರೆ ಶ್ರೀ ಕೋದಂಡರಾಮ ದೇವಸ್ಥಾನ, ಮುಳ್ಳಯ್ಯನಗಿರಿ ಪೀಕ್, ಹೊನ್ನಮ್ಮ ಹಳ್ಳ ಫಾಲ್ಸ್, ಶ್ರೀ ದತ್ತಪೀಠ ಮತ್ತೆ ಸಿರಿ ಕೆಫೆ. ನೀವು ಚಿಕ್ಕಮಗಳೂರಿಗೆ ಬಂದ ಮೇಲೆ ಮೊದಲು ನೀವು ಜೀಪ್ ಅಥವಾ ಕ್ಯಾಬ್ನ ಮಾತಾಡ್ಕೊಳ್ಳಿ. ನಿಮಗೆ ಬಸ್ ಸ್ಟಾಪ್ ಹತ್ರನೇ ನಿಮಗೆ ಕ್ಯಾಬ್ ಮತ್ತು ಜೀಪ್ ಫೆಸಿಲಿಟೀಸ್ ಅವೈಲಬಲ್ ಇರುತ್ತೆ. ನಾವು ಫಸ್ಟ್ ಪ್ಲೇಸು ಈಗ ಕೋದಂಡರಾಮ ದೇವಾಲಯಗೆ. ಇದು ಚಿಕ್ಕಮಗಳೂರು ಇಂದ 3 ಕಿಲೋಮೀಟರ್ ದೂರದಲ್ಲಿ ಇರುವ ಹಿರೇಮಗಳೂರಲ್ಲಿ ಇದೆ.
ಈ ಕೋದಂಡರಾಮ ದೇವಾಲಯವನ್ನ ಹೊಯ್ಸಳರು ನಿರ್ಮಿಸಿದ್ದಾರೆ. ರಾಮನು ತನ್ನ ಬಿಲ್ಲನ್ನು ಹಿಡಿದಿದ್ದಾನೆ. ಇದನ್ನು ಕೋದಂಡ ಎಂದು ಕರೆಯಲಾಗುತ್ತದೆ. ಈ ದೇವಾಲಯದ ಗರ್ಭಗುಡಿಯಲ್ಲಿ ನಾವು ಸೀತಾದೇವಿಯು ರಾಮನ ಬಲಭಾಗದಲ್ಲಿ ಇರೋದನ್ನ ನೋಡ್ತೀವಿ. ಸಾಮಾನ್ಯವಾಗಿ ಇದನ್ನು ನಾವು ಯಾವುದೇ ದೇವಾಲಯಗಳಲ್ಲಿ ನೋಡಲು ನಮಗೆ ಸಿಗೋದಿಲ್ಲ. ಸಾಮಾನ್ಯವಾಗಿ ರಾಮನ ಚಿತ್ರಗಳೊಂದಿಗೆ ಹನುಮಂತನ ವಿಗ್ರಹವು ಇರುತ್ತದೆ. ಆದರೆ ದಂತಕಥೆಯ ಪ್ರಕಾರ ಪ್ರಧಾನ ದೇವತೆಯ ಚಿತ್ರಣವು ರಾಮ ಮತ್ತು ಹನುಮಂತನ ಭೇಟಿಯಾಗುವ ಮೊದಲು ಮತ್ತು ಸಮಯದಲ್ಲಿ ಇದೆ ಎಂದ್ಬಿಟ್ಟು. ಹನುಮಂತನಿಲ್ಲದೆ ರಾಮನ ಪೂಜೆ ಸೂಕ್ತವಲ್ಲದ ಕಾರಣ ಈ ದೇವಾಲಯದಲ್ಲಿ ಹನುಮಂತನು ಪೀಠದ ಮೇಲೆ ಸೇರಿಸಿದ್ದಾರೆ. ಈ ಕೋದಂಡರಾಮ ದೇವಾಲಯವನ್ನು ನೋಡಿಕೊಂಡು ನೆಕ್ಸ್ಟ್ ಚಿಕ್ಕಮಗಳೂರು ಮುಳ್ಳಯ್ಯನಗಿರಿಗೆ ಹೋಗಬೇಕು. ಈ ಮುಳ್ಳಯ್ಯನಗಿರಿಗೆ ಹೋಗೋದಕ್ಕೆ 25 ಕಿಲೋಮೀಟರ್ಸ್ ಇದೆ. ನಾವು ಮುಳ್ಳಯ್ಯನಗಿರಿಗೆ ಹೋಗೋ ಜಾಗದಲ್ಲೇನೆ ನಮಗೆ ಸಿರಿ ಕೆಫೆ ಸಹ ಸಿಗುತ್ತೆ. ಇದಕ್ಕೆ ಹೋಗ್ಬಿಟ್ಟು ಅದಾದ್ಮೇಲೆ ಬೇಕು ಅಂತ ಅಂದ್ರೆ ಮುಳ್ಳಯ್ಯನಗಿರಿಗೆ ಹೋಗಬಹುದು. ಈ ಮುಳ್ಳಯ್ಯನಗಿರಿ ಪೀಕ್ ಅಷ್ಟೇ ಅಲ್ಲ, ಇಲ್ಲಿಗೆ ಹೋಗೋ ರೋಡ್ ಸಹ ತುಂಬಾನೇ ಚೆನ್ನಾಗಿದೆ. ದಟ್ಟವಾಗಿ ಬೆಳೆದು ನಿಂತಿರುವ ಮರಗಳು, ಅಲ್ಲಲ್ಲಿ ಜಲಪಾತದಂತೆ ಹರಿಯುವಂತಹ ಬೆಟ್ಟದಿಂದ ಬರುವ ನೀರು ಮತ್ತೆ ವ್ಯೂ ಸಹ ತುಂಬಾನೇ ಚೆನ್ನಾಗಿದೆ. ಅಟ್ಲೀಸ್ಟ್ ನಿಮ್ಮ ಲೈಫಲ್ಲಿ ಒಂದು ಸಲ ಆದ್ರೂ ನೋಡ್ಬೇಕಾಗಿರೋ ಪ್ಲೇಸ್ ಅಂದ್ರೆ ಈ ಮುಳ್ಳಯ್ಯನಗಿರಿ ಬೆಟ್ಟ ಅಂತ ಹೇಳಬಹುದು. ನೀವು ನೆನ್ಪಿಟ್ಕೊಬೇಕಾಗಿರುವ ಒಂದು ವಿಷಯ ಅಂದ್ರೆ ವೀಕೆಂಡ್ಸ್ ಅಲ್ಲಿ ನೀವು ಮುಳ್ಳಯ್ಯನಗಿರಿ ಮತ್ತೆ ದಟ್ಟಪೀಠಗೆ ಹೋಗ್ಬೇಕು ಅಂದ್ರೆ ಕಂಪಲ್ಸರಿ ನೀವು ಆನ್ಲೈನ್ ಅಲ್ಲಿ ಟೂರಿಸಂ ಚಿಕ್ಕಮಗಳೂರು ವೆಬ್ಸೈಟ್ ಅಲ್ಲಿ ಬುಕಿಂಗ್ ನ ಮಾಡ್ಕೋಬೇಕು. ಇಲ್ಲಿಗೆ ಹೋಗೋದಿಕ್ಕೆ ಬೈಕ್ಗೆ 50 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಕಾರಲ್ಲಿ ಹೋಗೋದಾದ್ರೆ 100 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಡೈಲಿ 1800 ವೆಹಿಕಲ್ಸ್ನ ಮಾತ್ರ ಮುಳ್ಳಯ್ಯನಗಿರಿ ಪೀಕ್ಗೆ ನೋಡೋದಿಕ್ಕೆ ಹಲೋ ಮಾಡ್ತಾರೆ. ಅದರಿಂದ ವೀಕೆಂಡ್ಸ್ ಅಲ್ಲಿ ನೀವೇನಾದ್ರೂ ಹೋಗೋದಾದ್ರೆ ನೀವು ಕಂಪಲ್ಸರಿ ಆನ್ಲೈನ್ ಅಲ್ಲಿ ಟಿಕೆಟ್ನ ಬುಕ್ ಮಾಡಿಕೊಂಡು ಹೋಗಿ. ನಾವು ಪಾರ್ಕಿಂಗ್ ಏರಿಯಾಗೆ ರೀಚ್ ಆಗಿದ್ದೀವಿ. ಇಲ್ಲಿಂದ ಯಾವುದೇ ವೆಹಿಕಲ್ಸ್ನ ಬಿಡೋದಿಲ್ಲ ವ್ಯೂ ಪಾಯಿಂಟ್ ಹತ್ರಕ್ಕೆ. ಈ ಪಾರ್ಕಿಂಗ್ ಅಲ್ಲಿ ನಾವು ಶಿವನ ದೇವಾಲಯವನ್ನು ಸಹ ನೋಡ್ತೀವಿ. ಇಲ್ಲಿಂದ ಸುಮಾರು 3 ಕಿಲೋಮೀಟರ್ ಇರುತ್ತೆ ಮುಳ್ಳಯ್ಯನಗಿರಿ ಪೀಕ್ ಹತ್ರಕ್ಕೆ ಹೋಗೋದಿಕ್ಕೆ. ತುಂಬಾ ಜನ ಟ್ರೆಕ್ ಮಾಡ್ಕೊಂಡೇ ಹೋಗ್ತಾರೆ. ಆದ್ರೆ 3 ಕಿಲೋಮೀಟರ್ಸ್ ಇರೋದ್ರಿಂದ ಇಲ್ಲಿ ಜೀಪ್ ವ್ಯವಸ್ಥೆ ಕೂಡ ಇರುತ್ತೆ. ಇಲ್ಲಿ ಒಬ್ಬರಿಗೆ 50 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನೀವು ಈ ಜೀಪ್ ಅಲ್ಲಿ ಮುಳ್ಳಯ್ಯನಗಿರಿ ಹತ್ರ ತನಕ ಹೋಗಬಹುದು. ನೋಡಿ, ಜೀಪ್ ನಮ್ಮನ್ನ ಮುಳ್ಳಯ್ಯನಗಿರಿ ಪೀಕ್ ಮುಂದೆ ಬಿಟ್ಟಿದೆ. ಇಲ್ಲಿಂದ ಸುಮಾರು 400 ರಿಂದ 500 ಸ್ಟೆಪ್ಸ್ನ ನಾವು ಹತ್ಕೊಂಡು ಹೋಗಬೇಕು. ಈ ಮುಳ್ಳಯ್ಯನಗಿರಿ ಸ್ಟೆಪ್ಸ್ನ ಒಂದು 30 to 40 ಮಿನಿಟ್ಸ್ ಅಲ್ಲಿ ನಾವು ಹತ್ಕೊಂಡು ಹೋಗಬಹುದು. ಈ ಮುಳ್ಳಯ್ಯನಗಿರಿ ಟ್ರಿಪ್ನ ಆದಷ್ಟು ವಿಂಟರ್ ಅಲ್ಲಿ ತುಂಬಾ ಜನ ಪ್ಲಾನ್ ಮಾಡ್ತಾರೆ. ಇಲ್ಲಿ ವಿಂಟರ್ ಅಲ್ಲಿ ಬರೋದ್ರಿಂದ ತುಂಬಾ ಫಾಗ್ ತುಂಬಿಕೊಂಡಿರುವಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಈ ಮುಳ್ಳಯ್ಯನಗಿರಿಯು ನಮ್ಮ ಕರ್ನಾಟಕದ ಅತಿ ಎತ್ತರದ ಶಿಖರವಾಗಿದೆ. ಈ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ತಾಲೂಕಿನ ಪಶ್ಚಿಮ ಘಟ್ಟಗಳ ಚಂದ್ರದ್ರೋಣಿ ಬೆಟ್ಟದ ಶ್ರೇಣಿಯಲ್ಲಿದೆ. ಈ ಮುಳ್ಳಯ್ಯನಗಿರಿಯು 1925 ಮೀಟರ್ ಎತ್ತರವಿರುವ ಇದು ಕರ್ನಾಟಕದ ಅತಿ ಎತ್ತರದ ಶಿಖರವಾಗಿದೆ. ಮತ್ತೆ ಪಶ್ಚಿಮ ಘಟ್ಟಗಳಲ್ಲಿ 23ನೇ ಅತಿ ಎತ್ತರದ ಶಿಖರವಾಗಿದೆ. ಈ ಮುಳ್ಳಯ್ಯನಗಿರಿ ಬೆಟ್ಟದ ಮೇಲೆ ಒಂದು ಸಣ್ಣ ದೇವಾಲಯವೂ ಸಹ ಇದೆ. ಈ ಮುಳ್ಳಯ್ಯನಗಿರಿ ಬೆಟ್ಟದ ಮೇಲೆ ನಾವು ಮೇಲುಗದ್ದಿಗೆ ಮಲ್ಲಪ್ಪ ಸ್ವಾಮಿ ಮಠವನ್ನ ನೋಡ್ತೀವಿ.
ಮುಳ್ಳಯ್ಯನಗಿರಿನ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗೋದೇ ದತ್ತಪೀಠಗೆ. ಈ ಮುಳ್ಳಯ್ಯನಗಿರಿಯಿಂದ ದತ್ತಪೀಠಗೆ 26 ಕಿಲೋಮೀಟರ್ಸ್ ಇದೆ. ದತ್ತಪೀಠಗೆ ಹೋಗಬೇಕಾದ್ರೆ ನಾವು ಮುಬಾರಕ್ ಅನ್ನೋ ಅಡ್ವೆಂಚರ್ ಪಾರ್ಕ್ನ ನೋಡ್ತೀವಿ. ಅಲ್ಲಿ ಡಿಫ್ರೆಂಟ್ ಗೇಮ್ಸ್ಗಳು ಇದ್ದಾವೆ. ಅದರಲ್ಲೂ ಜಿಪ್ ಲೈನು ತುಂಬಾ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಸಹ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ನೀವು ಅದಾದಮೇಲೆ ದತ್ತಪೀಠಗೆ ಹೋಗಬಹುದು. ಈ ದತ್ತಪೀಠಗೆ ಹೋಗಬೇಕಾದ್ರೆ ನಾವು ಹೊನ್ನಮ್ಮ ದೇವಿ ಫಾಲ್ಸ್ನ ನೋಡ್ತೀವಿ. ಇಲ್ಲಿ ನೀರಲ್ಲಿ ಆಟಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಈ ಫಾಲ್ಸ್ ಹತ್ರ ಹೋಗೋದಕ್ಕೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇರೋದಿಲ್ಲ. ನಾವು ಎಷ್ಟೊತ್ತು ಬೇಕಾದರೂ ಇಲ್ಲಿ ಆಟಾಡಬಹುದು. ಈ ಫಾಲ್ಸ್ ಪಕ್ಕದಲ್ಲೇ ನಾವು ಹೊನ್ನಮ್ಮ ದೇವಿ ಗುಡಿಯನ್ನು ಸಹ ನೋಡ್ತೀವಿ. ಹೊನ್ನಮ್ಮ ದೇವಿ ಫಾಲ್ಸ್ಗೆ ಹೋಗ್ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಅಂತ ಅಂದರೆ ನಿಮಗೆ ಜರಿ ಫಾಲ್ಸ್ಗೆ ಹೋಗೋ ದಾರಿ ಸಿಗುತ್ತೆ. ಈ ಜರಿ ಫಾಲ್ಸ್ ಬಂದು ಪ್ರೈವೇಟ್ ಎಸ್ಟೇಟಲ್ಲಿ ಇರೋದ್ರಿಂದ ಇಲ್ಲಿಗೆ ಹೋಗೋದಕ್ಕೆ ಓನ್ ವೆಹಿಕಲ್ಸ್ನ ಅಲೋ ಮಾಡೋದಿಲ್ಲ. ನೀವು ಕಾರ್ ಅಥವಾ ಜೀಪ್ನ ಇಲ್ಲೇ ಪಾರ್ಕ್ ಮಾಡಿ ಇಲ್ಲಿರುವಂತಹ ಜೀಪ್ಗಳಲ್ಲಿ ನೀವು ಅಮೌಂಟ್ ಕೊಟ್ಟು ಹೋಗಬೇಕಾಗಿರುತ್ತೆ. ಇಲ್ಲಿ ಒಳಗಡೆ ಹೋಗೋದಕ್ಕೆ ಒಬ್ಬರಿಗೆ 100 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ನಾವು ಆಲ್ರೆಡಿ ಹೊನ್ನಮ್ಮ ದೇವಿ ಫಾಲ್ಸಲ್ಲಿ ಆಟಾಡಿರೋದ್ರಿಂದ ಈ ಫಾಲ್ಸ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ನಿಮಗೆ ಟೈಮ್ ಇತ್ತು ಅಂತ ಅಂದರೆ ನೀವು ಈ ಜರಿ ಫಾಲ್ಸ್ನ ಸಹ ನೋಡ್ಕೋಬೋದು. ಈ ಜರಿ ಫಾಲ್ಸಿಂದ ದತ್ತಪೀಠಗೆ ಹೋಗೋದಕ್ಕೆ ಬರೀ 6 ಕಿಲೋಮೀಟರ್ ಇರುತ್ತೆ. ಈ ದತ್ತಪೀಠ ಓಪನ್ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮಾತ್ರ ಓಪನ್ ಇರುತ್ತೆ. ಈ ಪ್ಲೇಸಲ್ಲಿ ನಾವು ದತ್ತಪೀಠ ಮತ್ತೆ ದರ್ಗಾ ಒಂದೇ ಜಾಗದಲ್ಲಿ ನೋಡ್ತೀವಿ. ಒಳಗಡೆ ಯಾವುದೇ ರೀತಿ ಫೋನ್ ಮತ್ತೆ ವಿಡಿಯೋಸು ಅಲೋ ಇರೋದಿಲ್ಲ. ಅದರಿಂದ ನಾವು ಫೋನ್ ಎಲ್ಲಾನು ಆಚೆನೆ ಇಟ್ಬಿಟ್ಟು ಒಳಗಡೆ ಹೋಗಬೇಕಾಗಿರುತ್ತೆ. ಈ ದತ್ತಪೀಠದಿಂದ ಇಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಿದೆಯಲ್ಲ, ಈ ರೋಡಲ್ಲಿ 3 ಕಿಲೋಮೀಟರ್ ಹೋದ್ರೆ ಅಂದರೆ ನಿಮಗೆ ಮಾಣಿಕ್ಯದರ ಫಾಲ್ಸು ಸಿಗುತ್ತೆ. ನಾವು ಇಲ್ಲಿಗೆ ಬರೋಷ್ಟರಲ್ಲಿ ಈವ್ನಿಂಗ್ ಆಗೋಯಿತು. ಅದರಿಂದ ನಮಗೆ ಇಲ್ಲಿ ಅಲೋ ಮಾಡಿಲ್ಲ ಹೋಗೋದಕ್ಕೆ. ನಿಮಗೆ ಟೈಮ್ ಇತ್ತು ಅಂತಾನೆ ನೀವು ಈ ಮಾಣಿಕ್ಯದರ ಫಾಲ್ಸ್ಗೂ ಸಹ ಹೋಗ್ಬಿಟ್ಟು ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಚಿಕ್ಕಮಂಗ್ಳೂರಲ್ಲಿ ನೋಡೋಂಥ ಪ್ಲೇಸಸ್ಸು ಯಾವ್ದ್ಯಾವ್ದಿದೆ ಅಂತ ಈ ಲಿಸ್ಟಲ್ಲಿ ಕೊಟ್ಟಿದ್ದಾರೆ ನೋಡಿ. ನಿಮಗೆ ಟೈಮ್ ಇತ್ತು ಅಂತ ಅಂದರೆ ಇನ್ನು ಈ ಪ್ಲೇಸಸ್ ಎಲ್ಲದನ್ನು ನೋಡಿಕೊಂಡು ನೀವು ರಿಟರ್ನು ಬೆಂಗಳೂರಿಗೆ ಹೋಗಬಹುದು. ಕ್ಯಾಬ್ ಅವರು ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ನಿಮಗೆ ತಿಳಿಸಿಲ್ಲ ಅಲ್ವಾ? ಕ್ಯಾಬಲ್ಲಿ ನಿಮಗೆ 2000ಇಂದ 2500 ತನಕನೂ ಚಾರ್ಜ್ ಮಾಡ್ತಾರೆ. ವೀಕೆಂಡ್ಸು ಮತ್ತು ವೀಕ್ ಡೇಸಲ್ಲಿ ಚಾರ್ಜಸ್ಸು ಚೇಂಜಸ್ ಆಗುತ್ತೆ. ನಾವು ಈ ಚಿಕ್ಕಮಂಗ್ಳೂರು 2 ಡೇಸ್ ಟ್ರಿಪ್ನ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೀವು ಸಹ ಆದಷ್ಟು ಬೇಗ ಈ ಚಿಕ್ಕಮಂಗ್ಳೂರನ್ನ ವಿಸಿಟ್ ಮಾಡಬೇಕು ಅಂತ ಕೇಳ್ಕೊತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಇನ್ಫಾರ್ಮೇಷನ್ನು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.